ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಈಗಾಗಲೇ ನಾವು ಏನು ಮಾಡಿದ್ದೀವಿ, ಸೊ 2020ನೇ ಇಸ್ವಿಯಲ್ಲಿರುವಂತಹ ಕ್ವಶನ್ ಪೇಪರನ್ನು ನಾವು ಬಿಡಿಸಿದ್ದೀವಿ. ಯಾವುದಕ್ಕೆ ಅಂದರೆ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂದರೆ 2021ನೇ ಇಯರಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲು ಈ ಒಂದು ವಿಡಿಯೋದಲ್ಲಿ ಕನ್ನಡ ಒಂದು ವಿಷಯನ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ 2026ರ ಒಂದು ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಮ್ಮ ಕ್ಲಾಸನ್ನು ಶುರು ಮಾಡೋಣ ಬನ್ನಿ. ಸೊ ಏನಿದೆ ನೋಡ್ರಿ, ಇಲ್ಲಿ ನೋಡ್ತಾ ಇರ್ಬೋದು 2021ನೇ ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ಇದೆ. ಸೊ ಅದನ್ನು ನಾವು ತಿಳ್ಕೊಳ್ಳೋಣ. ಈಗ ಕನ್ನಡ ಸಬ್ಜೆಕ್ಟನ್ನು ಮೊದಲಿಗೆ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಏನಿದೆ ಕ್ವಶನ್ನು, ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ? ಸೊ ಕನ್ನಡ ಸಂಧಿ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಗಮ ಸಂಧಿನ, ಆದೇಶ ಸಂಧಿನ, ದೀರ್ಘ ಸಂಧಿ ಆಗುತ್ತಾ, ಲೋಪ ಸಂಧಿ ಆಗುತ್ತಾ? ಸರಿಯಾದ ಉತ್ತರ ಇಲ್ಲಿ ಯಾವುದಂದರೆ ದೀರ್ಘ ಸಂಧಿ ಆಗುತ್ತೆ. ಸವರ್ಣ ದೀರ್ಘ ಸಂಧಿ, ಇದು ಸಂಸ್ಕೃತ ಸಂಧಿ, ಇದು ಕನ್ನಡ ಸಂಧಿ ಆಗಲ್ಲ. ಇನ್ನು ಉಳಿದಿರುವಂಥ ಸಂಧಿಗಳು ಅದಾವಲ್ಲ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಇವು ಕನ್ನಡ ಸಂಧಿಗಳು. ಅದರಲ್ಲೂ ಕೂಡ ಲೋಪ ಸಂಧಿ ಮತ್ತು ಆಗಮ ಸಂಧಿ ಸ್ವರ ಸಂಧಿ ಆಗುತ್ತೆ. ಆದೇಶ ಸಂಧಿ ಕನ್ನಡ ಸಂಧಿಯಲ್ಲೇ ವ್ಯಂಜನ ಸಂಧಿ ಆಗುತ್ತೆ. ಸೊ ಸರಿಯಾದ ಉತ್ತರ ಸಿ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎರಡನೇ ಪ್ರಶ್ನೆ ನೋಡ್ರಿ. ಕರ್ನಾಟಕದ ಸಂಗೀತ ಪಿತಾಮಹ ಯಾರೆಂದರೆ? ಯಾರು? ಕನಕದಾಸರುನ, ತ್ಯಾಗರಾಜರು ಅಂತ ಕರಿತೇವ, ವಾದಿರಾಜರು ಅಥವಾ ಪುರಂದರದಾಸರು? ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಬಿರುದು ಯಾರಿಗಿದೆ ಅಂದರೆ ಪುರಂದರದಾಸರಿಗೆ ಇದೆ. ಸೊ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ. ರಾಮನು ನದಿಯಲ್ಲಿ ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ. ಸೊ ಒಂದು ವಾಕ್ಯ ಅಂದರೆ, ಸೊ ಕನ್ನಡವನ್ನು ತೆಗೆದುಕೊಂಡ್ರೆ ವಾಕ್ಯದಲ್ಲಿ ಮೊದಲಿಗೆ ಏನಿರುತ್ತೆ? ಕರ್ತೃಪದ ಇರುತ್ತೆ, ನೆಕ್ಸ್ಟು ಕರ್ಮಪದ ಇರುತ್ತೆ, ಅದರ ನಂತರ ಕ್ರಿಯಾಪದ ಇರುತ್ತೆ, ಹೌದಾ? ಸೊ ರಾಮನು ಅಂದರೆ ಇಲ್ಲಿ ಕೆಲಸ ಮಾಡೋವಂಗ ನಾವು ಕರ್ತೃಪದ ಅಂತೀವಿ. ಯಾರು ಕೆಲಸ ಮಾಡ್ತಾರ ಅವಂಗ ಕರ್ತೃ. ಏನನ್ನು ಕೆಲಸ ಮಾಡ್ತಾರ, ಎಲ್ಲಿ ಕೆಲಸ ಮಾಡ್ತಾರ ಅವ್ರಿಗೆ ನಾವು ಕರ್ಮಪದ ಅಂತೇವಿ. ರಾಮನು ಕರ್ತೃ ಆಯಿತು, ನದಿಯಲ್ಲಿ ಕರ್ಮಪದ ಆಯಿತು. ಹಾಗಾದರೆ ಈಜಿದನು ಅಂದರೆ ಅಲ್ಲಿ ಕ್ರಿಯೆ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಹಾಗಾಗಿ ಈಜಿದನು ಅಂತ ಅನ್ನೋದೇನಾಗುತ್ತಾ? ಕ್ರಿಯೆ ಆಗುತ್ತಾ. ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಿ ಆಗಿದೆ, ಕ್ರಿಯೆ ಆಗಿದೆ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೋಡ್ರಿ. ಅದ್ಭುತವಾದ ಚಿತ್ರ, ಮುಂದ್ಗಡೆ ಭಾವಸೂಚಕ ಚಿಹ್ನೆ ಇದೆ, ಇಲ್ಲಿರುವಂತಹ ಲೇಖನ ಚಿಹ್ನೆಯನ್ನೇ ಕೇಳಿಬಿಟ್ಟಿದ್ದಾರೆ ನೋಡ್ರಿ. ಭಾವಸೂಚಕ ಚಿಹ್ನೆ ಆಗುತ್ತೆ. ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಭಾವಸೂಚಕ ಚಿಹ್ನೆ. ನೆಕ್ಸ್ಟ್ ನೋಡ್ರಿ, ಐದನೇ ಪ್ರಶ್ನೆ ನೋಡ್ರಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಏನು? ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದು? ಅಂಬಿಕಾತನೆಯ ದತ್ತ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಆರನೇ ಪ್ರಶ್ನೆ ನೋಡ್ರಿ. ಕೆಲಸ, ಉದ್ಯೋಗ, ಕವನ, ಉಳಿಗ, ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದೆಂದರೆ ಕವನ ಆಗುತ್ತೆ. ಏನಂದರೆ ಕವನ. ಕೆಲಸ ಅಂದ್ರೆ ಒಂದೇ, ಉದ್ಯೋಗ ಅಂದರೆ ಒಂದೇ, ಉಳಿಗ ಅಂದ್ರೆ ಒಂದೇ. ಸೊ ಕವನ ಅಂದರೆ ಬೇರೆ ಆಗುತ್ತೆ. ಹೀಗಾಗಿ ಕವನ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏಳನೇ ಪ್ರಶ್ನೆ. ರಾಮನು ನೀರನ್ನು ಕುಡಿಯುವನು. ಇದರಲ್ಲಿ ವರ್ತಮಾನ ಕಾಲವಿದೆಯಾ, ಭವಿಷ್ಯತ್ ಕಾಲವಿದೆಯಾ, ಭೂತ ಭವಿಷ್ಯತ್ ಕಾಲವಿದೆಯಾ, ಭೂತಕಾಲವಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಕುಡಿಯುವನು ಏನಾಗುತ್ತೆ? ಇದು ಭವಿಷ್ಯತ್ ಕಾಲ ಆಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಬಿ ಆಗಿದೆ. ಸರಿಯಾದ ಉತ್ತರ ಯಾವುದು? ಬಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡ್ರಿ, ಎಂಟನೇ ಪ್ರಶ್ನೆ. ಪಂಚಮಿ ಹಬ್ಬ, ಇದರಲ್ಲಿರುವ ಅನುಸ್ವಾರ ಅಕ್ಷರ ಯೋಗವಾಗಳು ಎರಡು. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಅನುಸ್ವಾರ ಅಂದರೆ ಮತ್ತು ವಿಸರ್ಗ ಅಂದರೆ ಆಹಾ. ಸೊ ಹಾಗಾದರೆ ಈ ಕೊಟ್ಟಿರುವಂತಹ ಒಂದು ಶಬ್ದದಲ್ಲಿ ಯಾವ ಅಕ್ಷರಕ್ಕೆ ಅನುಸ್ವಾರ ಅಕ್ಷರ ಇದೆ? ಸೊ ಖಂಡಿತವಾಗ್ಲೂ ನೀವು ಹೇಳ್ತಾ ಇರೋದು ಕರೆಕ್ಟು. ಯಾವುದಕ್ಕಿದೆ ಅಂದರೆ ಪಂ ಆಗಿದೆ. ಅನುಸ್ವಾರ ಅಕ್ಷರ ಪಂ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಒಂಬತ್ತನೇ ಪ್ರಶ್ನೆ ನೋಡ್ರಿ, ಏನಿದೆ? ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ಒಗಟು. ಸೊ ಇದನ್ನು ಬಿಡಿಸಿದಾಗ ಸರಿಯಾದ ಉತ್ತರ ಯಾವುದಾಗುತ್ತಾ? ಮಂಗ ಆಗುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ. ಬಾಲಕರು ಪತ್ರಗಳನ್ನು ಹಂಚಿದರು. ಸೊ ಬಾಲಕರು ಇದು ಬಹುವಚನ, ಹೀಗಾಗಿ ಹಂಚಿದರು ಅಂತ ಅದ್ರ ತಕ್ಕಂಗೆ ಬಂದಿದೆ.
ಅದನ್ನು ನಾವು ಏಕವಚನದಲ್ಲಿ ಹೇಳಬೇಕು. ಅಂದರೆ ಬಾಲಕರು ಇದ್ದಿದ್ದು ಏಕವಚನದಲ್ಲಿ ಹೇಳಬೇಕು. ಹಂಚಿದರು ಅನ್ನೋದು ಕೂಡ ಏಕವಚನದಲ್ಲೇ ಹೇಳಬೇಕು. ಹಾಗಾದರೆ ನೋಡ್ರಿ, ಬಾಲಕರು ಇದನ್ನು ಏಕವಚನ ಮಾಡಿದಾಗ ಬಾಲಕ ಆಗುತ್ತಾರೆ. ಹಂಚಿದರು ಅಂತ ಇದನ್ನು ಏಕವಚನ ಮಾಡಿದಾಗ ಬಾಲಕ ಇದು ಹಂಚಿದನು ಅಂತ ಆಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? ಡಿ ಆಗೈತಿ. ಬಾಲಕ ಪತ್ರವನ್ನು ಹಂಚಿದನು. ಇನ್ನು ನೆಕ್ಸ್ಟ್ ಆಪ್ಷನ್ಸ್, ಉಳಿದಿದ್ದ ಆಪ್ಷನ್ಸ್ಗಳು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಹೀಗಾಗಿ ಅವುಗಳನ್ನು ಡಿಲೀಟ್ ಮಾಡಬೇಕು. ಇನ್ನು 11ನೇ ಪ್ರಶ್ನೆ ನೋಡ್ರಿ, ಮನೆ ಪ್ಲಸ್ ಊ. ಇದನ್ನು ಮನೆ ಅನ್ನೋದು ಒಂದು ನಾಮಪದ, ಇದಕ್ಕೆ ಊ ಅಂತೇಳಿ ಒಂದು ವಿಭಕ್ತಿ ಪ್ರತ್ಯಯನ ಸೇರಿಸಿದ್ದಾರೆ. ಹೌದಾ? ಸೊ ನಾಮ ಪ್ರಕೃತಿ ಮತ್ತು ಊ ಅನ್ನೋದೊಂದು ವಿಭಕ್ತಿ ಪ್ರತ್ಯಯ ಸೇರಿ ಏನಾಗುತ್ತೆ? ಮನೆ ಪ್ಲಸ್ ಊ ಏನಾಗುತ್ತೆ? ಮನೆಯು ಅಂತ ಆಗುತ್ತೆ. ಪ್ರಥಮ ಊ. ಹೌದಾ? ಮನೆಯು ಆಗುತ್ತೆ. ಹೀಗಾಗಿ ಡಿ ಈಸ್ ದ ರೈಟ್ ಆನ್ಸರ್. ಡಿ ಈಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ ನೋಡ್ರಿ, ಭಾರತ ದೇಶ ಸ್ವತಂತ್ರವಾದಂಥ ದಿನ ಯಾವಾಗ ನಮಗೆ ಸ್ವತಂತ್ರ ಸಿಕ್ಕಿತು? ಯಾವಾಗ ಅಂದರೆ 15 ಆಗಸ್ಟ್ ಅಂದರೆ ಎಷ್ಟನೇ ತಿಂಗಳು? 8ನೇ ತಿಂಗಳು ಮತ್ತು 1947ನೇ ಇಸ್ವಿಯಲ್ಲಿ ನಮಗೆ ಸಿಕ್ಕಿತ್ತು. ಇದನ್ನೇ ನಾವು ಕನ್ನಡ ಅಕ್ಷರಗಳಲ್ಲಿ ಬರಿಬೇಕಾಗುತ್ತೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಸರಿಯಾದ ಉತ್ತರ ಎ ಆಗೈತೆ. 15/8/1947. ಸೊ ಸರಿಯಾದ ಉತ್ತರ ಎ ಆಗಿದೆ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 13ನೇ ಪ್ರಶ್ನೆ, ವಂದಿ ಮಾಗಧರು ಅಂದರೆ ಯಾರು? ಮಂತ್ರಿಗಳ, ಹೊಗಳು ಭಟ್ಟರ, ಸೈನಿಕರ, ಮಗಧ ದೇಶದವರ? ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಹೊಗಳು ಭಟ್ಟರು ಅಂತ ಕರೀಬಿದ್ದೆವು. ನೆಕ್ಸ್ಟ್ 14ನೇ ಪ್ರಶ್ನೆ, ರವೀಂದ್ರನಾಥ ಟಾಗೂರ್ ಅವರ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು ಯಾರು? ಸೊ ರವೀಂದ್ರನಾಥ್ ಟಾಗೂರ್ ಅವರು ನಮ್ಗೆ ಗೊತ್ತಿದೆ, ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು. ಅವರು ಕೂಡ ಒಂದು ನಾಟಕವನ್ನು ಬರೀತಾರೆ. ಕುವೆಂಪು. ಯಾರು? ಕುವೆಂಪು. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 15ನೇ ಪ್ರಶ್ನೆ, ಅಕ್ಕ ಈ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಡಿ ಆಗೈತಿ, ಅಕ್ಕ. ಸೊ ಅ ಎಂಬುದನ್ನು ಪೂರ್ಣ ಅಕ್ಷರವಾಗಿ ಬರಿಬೇಕಾ? ನೆಕ್ಸ್ಟ್ ಪ್ಲಸ್ ಮೇಲಿನ ಅಕ್ಷರ ಈ ಕ ಅಂತ ಇತ್ತಲ್ಲ, ಅದನ್ನು ನಾವು ಕ ವ್ಯಂಜನ್ ಬರಿಬೇಕು. ಇನ್ನು ಕೆಳಗಿನ ಒತ್ತಕ್ಷರವನ್ನು ಪೂರ್ತಿಯಾಗಿ ಬರಿಬೇಕು. ಕ ಪ್ಲಸ್ ಅ. ಹೌದಾ? ಅಕ್ಕ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ. ಸೊ ಇದು ಏನಾಗೈತಿ? ಅಂಕಿತ ನಾಮ ಆಗೈತಿ. ಇದು ಏನು? ಅಂಕಿತ ನಾಮ ಆಗೈತಿ. ಬಸವಣ್ಣನವರ ಅಂಕಿತ ನಾಮ ಅದು. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ, ಧೀರ ಸೇನಾನಿ ಬೇವೂರರವರು ಈ ಜಿಲ್ಲೆಗೆ ಸೇರಿದ್ದಾರೆ. ಸೊ ಧೀರ ಸೇನಾನಿ ಬೇವೂರವರು ಅಂದರೆ ನಾರಾಯಣರಾವ್ ಬೇವೂರರವರು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸೇರಿದ್ದಾರೆ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 18ನೇ ಪ್ರಶ್ನೆ, ಕೆ.ಎಸ್. ನಿಸ್ಸಾರ್ ಅಹಮದ್ ರವರ ಕವನ ಯಾವುದು? ಅನಿಕೇತನನ, ರಾಯರು ಬಂದರು ಮಾವನ ಮನೆಗೇನ, ನಿತ್ಯೋತ್ಸವನ, ಕರಡಿಯ ಕುಣಿತಾನ? ಸೊ ಸರಿಯಾದ ಉತ್ತರ ನಿತ್ಯೋತ್ಸವ. ಅತಿ ಪ್ರಸಿದ್ಧ ಕವನ ಇದು. ಸೊ ಕೆ.ಎಸ್. ನಿಸ್ಸಾರ್ ಅಹಮದ್ ರವರ ಕವನ ಯಾವುದಿಲ್ಲಿ? ಸಿ ಆಗೈತಿ, ನಿತ್ಯೋತ್ಸವ. ನೆಕ್ಸ್ಟ್ 19ನೇ ಪ್ರಶ್ನೆ, ಕಾಂಚನ ಸುಂದರ ಹುಡುಗಿ. ಎಂಥ ಹುಡುಗಿ? ಸುಂದರ ಹುಡುಗಿ. ಹಾಗಾದರೆ ಸುಂದರ ಅನ್ನೋದು ಏನು? ಸೊ ಕಾಂಚನ ಅನ್ನುವಂಥ ಹುಡುಗಿನ ಹೊಗಳ್ತಾ ಇದೆ. ಏನಂತ? ಸುಂದರ ಅಂತ. ಹೊಗಳುವಂಥ ಪದಕ್ಕೆ ನಾವೇನಂತ ಕರಿತೀವಿ? ಆ ಕಾಂಚನದ ಗುಣವನ್ನು ಹೇಳ್ತಾ ಇದೆ. ಹೇಗಿದ್ದಾಳೆ? ಸುಂದರವಾಗಿದ್ದಾಳೆ. ಹೀಗಾಗಿ ಅದು ಗುಣ ವಿಶೇಷಣ ಆಗುತ್ತೆ. ಸರಿಯಾದ ಉತ್ತರ ಯಾವುದಿಲ್ಲ ಅಂದರೆ ಸಿ ಆಗೈತಿ, ಗುಣ ವಿಶೇಷಣ. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡ್ರಿ, ಕನ್ನಡದಲ್ಲಿ ಏನಿದೆ? ಪತ್ರದ ಮೇಲ್ಭಾಗದಲ್ಲಿ ಡ್ಯಾಶ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಪತ್ರದ ಮೇಲ್ಭಾಗದಲ್ಲಿ ನಾವು ಯಾವಾಗಲೂ ಏನು ಬರಿಬೇಕಾಗುತ್ತೆ? ದಿನಾಂಕ ಮತ್ತು ಯಾರು ಪತ್ರ ಬರೀತಾ ಇರ್ತಾರಲ್ಲ ಅವ್ರ ಹೆಸರು ಮತ್ತು ಅವರ ಒಂದು ವಿಳಾಸವನ್ನು ಬರಿಬೇಕಾಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ? 2021ನೇ ಇಸ್ವಿಯಲ್ಲಿ ನಡೆದಿರುವಂತಹ RMSA ಮೊರಾರ್ಜಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆ ಪತ್ರಿಕೆಯನ್ನು, ಅದರಲ್ಲೂ ಕೂಡ ಕನ್ನಡ ವಿಷಯವನ್ನು ಏನು ಮಾಡಿದ್ದೀವಿ? ಡೀಟೇಲ್ ಆಗಿ ತಿಳ್ಕೊಂಡಿವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇರೆ ವಿಷಯದೊಂದನ್ನು ಚರ್ಚೆ ಮಾಡೋಣ. ಸೊ ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಆ್ಯಂಡ್ ಲೈಕ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.